ಎಲ್ಲರಿಗೂ ನಮಸ್ಕಾರ. ನಿಮ್ಮ ಶ್ರಾವಸ್ ಕಲ್ಪವೃಕ್ಷ ಚಾನಲ್ಗೆ ಸ್ವಾಗತ. ಇವತ್ತು 1 ಕಪ್ ರವೆನ ಬಳಸ್ಕೊಂಡು ಈ ರೀತಿ ಸೂಪರ್ ಆಗಿರ್ತಕ್ಕಂಥ ಬ್ರೇಕ್ಫಾಸ್ಟ್ನ ಇನ್ಸ್ಟೆಂಟಾಗಿ ಅಂದರೆ ಒಂದು 10 ನಿಮಿಷದಲ್ಲಿ ಮಾಡ್ಕೊಳ್ಬೋದು. ಅಷ್ಟೇ ಪರ್ಫೆಕ್ಟಾಗಿ ಮಾಡ್ಕೊಳ್ಬೋದು. ಈ ಒಂದು ರೆಸಿಪಿನ ಮಕ್ಕಳ ಒಂದು ಲಂಚ್ ಬಾಕ್ಸಿಗಾದರೂ ಯೂಸ್ ಮಾಡ್ಕೊಳ್ಬೋದು, ಅಥವಾ ಬ್ರೇಕ್ಫಾಸ್ಟಿಗೆ, ಅಥವಾ ಸಂಜೆ ಹೊತ್ತಲ್ಲಿ ಟೀ ಜೊತೆಗೆ ಒಂದು ಸ್ನ್ಯಾಕ್ಸ್ ಆಗಿ ಕೂಡ ಬಳಸ್ಕೊಳ್ಬೋದು. ಮಾಡೋದು ಕೂಡ ತುಂಬಾ ಸರಳವಾಗಿರುತ್ತೆ. ಒಂದ್ಸರಿ ನೋಡ್ಕೊಂಡು ಬಿಡೋಣ. ನಾನಿಲ್ಲಿ ಒಂದು ಮಿಕ್ಸಿ ಜಾರಿಗೆ 1 ಕಪ್ ಆಗುವಷ್ಟು ಚಿರೋಟಿ ರವೆ ಬಳಸ್ಕೊಳ್ತಿದ್ದೀನಿ. ಈ ಹಿಂದೆ ಕೂಡ ಚಿರೋಟಿ ರವೆ ಬದಲಾಗಿ 1 ಕಪ್ ರೇಷನ್ ಅಕ್ಕಿನ ಬಳಸ್ಕೊಂಡು ಕೂಡ ಮಾಡ್ಕೊಳ್ಬೋದು ಅಂತ ತೋರಿಸಿದ್ದೀನಿ. ಇಂಟ್ರೆಸ್ಟ್ ಇತ್ತು ಅಂದರೆ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಹಾಗೆ ಅದೇ ಕಪ್ಪಿಂದ ಒಂದು 1/4 ಕಪ್ಪು ಅಥವಾ ಅರ್ಧ ಕಪ್ ಆಗುವಷ್ಟು ಮೊಸರು ತೊಗೊಂಡಿದ್ದೀನಿ. 1 ಕಪ್ ಚಿರೋಟಿ ರವೆಗೆ ಅರ್ಧ ಕಪ್ಪು ಅಥವಾ 1/4 ಕಪ್ಪು ಮೊಸರು ಸಾಕಾಗುತ್ತೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡಿದ್ದೀನಿ. ಅದರ ಜೊತೆಗೆ 1 ಸ್ಪೂನ್ ಆಗುವಷ್ಟು ಎಣ್ಣೆ ಸೇರಿಸ್ಕೊಳ್ತಿದ್ದೀನಿ. ಇವಾಗ ಇದನ್ನು ನಾವು ನುಣ್ಣಗೆ ರುಬ್ಕೊಂಡು ಬರಬೇಕು. ನೋಡಿ, ರವೆ ಕರೆಕ್ಟಾಗಿ ರುಬ್ಕೊಂಡಿರಬೇಕು. ನೋಡಿ, ಈ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ನಾವು ನೀರು ಬೇಕು ಅಂದರೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡು ರುಬ್ಕೊಂಡು ಬರೋಣ. ಇವಾಗ ಇದು ರೆಡಿಯಾಗಿದೆ. ಇದನ್ನು ನಾನು ಒಂದು ಪಾತ್ರೆಗೆ ತಗೊಳ್ತಿದ್ದೀನಿ. ತುಂಬಾ ಈಸಿಯಾಗಿರ್ತಕ್ಕಂಥ ರೆಸಿಪಿ, ಅಷ್ಟೇ ಹತ್ತಿಯಷ್ಟು ಮೃದುವಾಗಿರ್ತಕ್ಕಂಥ, ಮಕ್ಕಳಂತರೂ ತುಂಬಾ ಇಷ್ಟಪಟ್ಟು ತಿಂತಕ್ಕಂಥ ಒಂದು ರೆಸಿಪಿ. ಹಾಗೆ ಜಾರ್ ತೊಳೆದಿರೋ ನೀರನ್ನ ಸ್ವಲ್ಪ ನಾನು ಸೇರಿಸ್ಕೊಂಡಿದ್ದೀನಿ. ಹಿಟ್ಟು ಯಾವ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು ಅಂತಂದರೆ ದೋಸೆ ಹಿಟ್ಟಿನ ಹದದಲ್ಲಿ ಈ ಹಿಟ್ಟು ರೆಡಿಯಾಗಿರಬೇಕು. ಹಾಗಾಗಿ ನೀರನ್ನ ನೋಡಿಕೊಂಡು ಹಾಕ್ಕೊಂಡು ರುಬ್ಕೊಂಡು, ಬೇಕು ಅನಿಸಿದಲ್ಲಿ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಈ ರೀತಿ ದೋಸೆ ಹಿಟ್ಟಿನ ಬ್ಯಾಟರ್ಗೆ ನಾವು ಹಿಟ್ಟನ್ನು ರೆಡಿ ಮಾಡ್ಕೊಳ್ಬೇಕು. ನೋಡಿ, ಈ ರೀತಿ ಕರೆಕ್ಟಾಗಿ ರೆಡಿ ಮಾಡ್ಕೊಳ್ಳಿ. ಇವಾಗ ಒಂದು 10 ನಿಮಿಷ ಇದು ನೆನೆ ಹಾಕಿಬಿಡೋಣ. ಹಾಗಾಗಿ ಮೇಲ್ಗಡೆಯಿಂದ ಒಂದು ಪ್ಲೇಟ್ನ ಮುಚ್ಚಿ ಒಂದು 10 ನಿಮಿಷ ರೆಸ್ಟಿಗೆ ಬಿಡೋಣ. ಈ ಸೈಡಲ್ಲಿ ನಾನು ಒಂದು ಪ್ಲೇಟಿಗೆ ಮೊದಲೇ 1 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಈ ರೀತಿ ರೆಡಿ ಮಾಡಿ ಇಟ್ಕೊಳ್ತಿದ್ದೀನಿ. ಇವಾಗ 10 ನಿಮಿಷ ಆಗಿತ್ತು. ರೆಡಿ ಮಾಡಿರ್ತಕ್ಕಂಥ ಒಂದು ಬ್ಯಾಟರ್ ಕೂಡ ನೆನ್ಕೊಂಡಿದೆ. ನೋಡಿ, ಈ ರೀತಿ ನೆನ್ಕೊಂಡಿರಬೇಕು. ನೆಂದಾಗ ಒಂದು ಸ್ವಲ್ಪ ಗಟ್ಟಿ ಅನಿಸುತ್ತೆ, ಯಾಕಂದರೆ ರವೆ ಹಾಕಿರೋದ್ರಿಂದ ನೆಂದಾಗ ನೀರಿನ ಅಂಶ ಕಡಿಮೆ ಆಗಿರುತ್ತೆ. ಬೇಕು ಅನಿಸಿದಲ್ಲಿ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಮತ್ತೆ ದೋಸೆ ಬ್ಯಾಟರ್ಗೆ ತೊಗೊಳ್ಬೇಕು. ಇನ್ಸ್ಟೆಂಟಾಗಿ ಮಾಡ್ತಿರೋದ್ರಿಂದ 1 ಸ್ಪೂನು ಅಥವಾ 1 ಈನೋ ಪ್ಯಾಕೆಟ್ನ ಫುಲ್ಲಾಗಿ ನಾನು ಹಾಕ್ಕೊಳ್ತಿದ್ದೀನಿ. 1 ಈನೋ ಪ್ಯಾಕೆಟ್ ಕಂಪ್ಲೀಟಾಗಿ ಹಾಕ್ಕೊಳ್ಳಿ, ಅಂದಾಗ ಮಾತ್ರ ಸ್ಮೂತಾಗಿ ಬರುತ್ತೆ. ಹಾಗಾಗಿ ಈನೋ ಸೇರಿಸಾದ್ಮೇಲೆ ಕರೆಕ್ಟಾಗಿ ಒಂದ್ಸರಿ ಕಲಿಸ್ಕೊಳ್ಳಿ. ಈನೋ ಸೇರ್ಸೋಕ್ಕೂ ಮುಂಚೆ ನಾವೆಲ್ಲನೂ ರೆಡಿ ಮಾಡಿ ಇಟ್ಕೊಂಡಿರಬೇಕು. ಅಂದರೆ ಒಂದು ಪ್ಲೇಟಿಗೆ ಎಣ್ಣೆ ಹಚ್ಕೊಂಡಿರಬೇಕು. ಈ ಸೈಡಲ್ಲಿ ಗ್ಯಾಸ್ ಮೇಲೆ ಒಂದು ಪಾತ್ರೆಯಲ್ಲಿ ನೀರು ಹಾಕಿ ಒಂದು ಸ್ಟ್ಯಾಂಡ್ನ ಇಟ್ಕೊಂಡು ರೆಡಿ ಮಾಡ್ಕೊಂಡಿರಬೇಕು. ಯಾಕಂದರೆ ಈನೋ ಸೇರಿಸಾದ್ಮೇಲೆ ಭಾಳ ಹೊತ್ತು ಈ ಬ್ಯಾಟರ್ನ ಬಿಡೋಕ್ಕಾಗೋದಿಲ್ಲ. ಹಾಗಾಗಿ ಇವಾಗ ಹಿಟ್ಟು ರೆಡಿಯಾಗಿದೆ. ಹೇಳಿದಾಗೆ ಈ ಸೈಡಲ್ಲಿ ನಾನು ಆಲ್ರೆಡಿ ಒಂದು ಪಾತ್ರೆಗೆ ನೀರು ಹಾಕಿ ಒಂದು ಸ್ಟ್ಯಾಂಡ್ನ ಇಟ್ಕೊಂಡಿದ್ದೆ ರೆಡಿ ಮಾಡಿ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನೀರನ್ನ ಕುದಿಯೋಕೆ ಇಟ್ಕೊಂಡಿದ್ದೀನಿ. ಇವಾಗ ನಾವು ಎಣ್ಣೆ ಹಚ್ಚಿರ್ತಕ್ಕಂಥ ಪ್ಲೇಟ್ನ ಇದರಲ್ಲಿ ಇಟ್ಕೊಂಡು ಇದ್ರ ಮೇಲ್ಗಡೆ ನಾವು ರೆಡಿ ಮಾಡಿರ್ತಕ್ಕಂಥ ಹಿಟ್ಟನ್ನು ಹಾಕ್ಕೊಳ್ತಾ ಬರಬೇಕು. ನಿಮಗೆ ದಪ್ಪವಾಗಿ ಬೇಕು ಅಂದರೆ ಪ್ಲೇಟ್ನ ಸಣ್ಣದು ತೊಗೊಳ್ಳಿ, ಅಥವಾ ಕ್ವಾಂಟಿಟಿನ ಜಾಸ್ತಿ ಮಾಡ್ಕೊಳ್ಳಿ. ನಾನಿಲ್ಲಿ 1 ಅಳತೆಯಲ್ಲಿ ಮಾಡ್ಕೊಳ್ತಿದ್ದೀನಿ. ಹಾಗಾಗಿ ಈ ರೀತಿ ಪ್ಲೇಟ್ಗೆ ಎಣ್ಣೆ ಹಚ್ಚಿ ಇಟ್ಟಿರ್ತಕ್ಕಂಥ ಪ್ಲೇಟಿಗೆ ಹಾಕ್ಕೊಳ್ತಿದ್ದೀನಿ ಹಿಟ್ಟನ್ನು. ಕಂಪ್ಲೀಟಾಗಿ ಕಲಸಿರೋ ಎಲ್ಲ ಹಿಟ್ಟನ್ನು ಒಂದೇ ಸರಿಗೆ ಹಾಕ್ಕೊಳ್ಳೋಣ. ಈ ರೀತಿ ಹಾಕ್ಕೊಳ್ಬೇಕು. ಈ ರೀತಿ ಹಾಕಾದ್ಮೇಲೆ ಬೇಕು ಅಂದರೆ ಮೇಲ್ಗಡೆ ನೀವು ಅಚ್ಕಾರದ ಪುಡಿ ಅಥವಾ ರೆಡ್ ಚಿಲ್ಲಿ ಪೌಡರ್ನ ಹಾಕ್ಕೊಂಡು ಮೇಲ್ಗಡೆಯಿಂದ ಒಂದು ಲಿಡ್ ಅಥವಾ ಪ್ಲೇಟ್ನ ಮುಚ್ಚಿ ಒಂದು ಲೋ ಫ್ಲೇಮ್ ಅಥವಾ ಮೀಡಿಯಮ್ ಫ್ಲೇಮಲ್ಲಿ ಒಂದು 10 ನಿಮಿಷ ಬೇಯಿಸ್ಕೊಳ್ಬೇಕು. ನೋಡಿ, ಇಲ್ಲಿ ಕೂಡ ನಾನು 10 ನಿಮಿಷ ಬೇಯಿಸ್ಕೊಂಡಿದ್ದೀನಿ. ಯಾವ ರೀತಿ ಹಿಟ್ಟು ಉಬ್ಕೊಂಡಿದೆ ಅಂತ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಈ ರೀತಿ ಅಂದಾಗ ಈ ರೀತಿ ಹಿಟ್ಟು ಹತ್ತಿಲ್ಲ ಅಂದರೆ ಕರೆಕ್ಟಾಗಿ ಬೆಂದ್ಕೊಂಡಿದೆ ಅಂತ ಅರ್ಥ. ಇಲ್ಲ ಇನ್ನೊಂದು ಸ್ವಲ್ಪ ಹತ್ತಿದೆ ಅಂದರೆ ಇನ್ನೊಂದು 2 ನಿಮಿಷ ಬಿಟ್ಟು ಬೇಯಿಸ್ಕೊಳ್ಬೇಕಾಗತ್ತೆ. ಇವಾಗ ಇದನ್ನು ನಾನು ತೆಗೆದು ಆರಕ್ಕಿಟ್ಟಿದ್ದೆ. ಒಂದು 10 ನಿಮಿಷ ಅಥವಾ ಒಂದು 5 ನಿಮಿಷ ಜಸ್ಟ್ ಮುಟ್ಟುವಷ್ಟು ಬಿಸಿ ಇರುವಷ್ಟು ಆರಿದರೆ ಸಾಕು. ಈಗ ಒಂದು ನೈಫ್ ಸಹಾಯದಿಂದ ನಿಮಗೆ ಯಾವ ರೀತಿ ಬೇಕು ಅಂದರೆ ಸ್ಟ್ರಕ್ಚರ್ ಯಾವ ರೀತಿ ಬೇಕೋ ಆ ರೀತಿ ಕಟ್ ಮಾಡ್ಕೊಳ್ಬೋದು. ಮಕ್ಕಳು ಯಾವ ರೀತಿ ಇಷ್ಟಪಡ್ತಾರೋ ಆ ರೀತಿ ಅವರಿಗೆ ಕಟ್ ಮಾಡಿ ಕೊಡ್ಬೋದು. ನೋಡಿ, ಈ ರೀತಿ ನಾನು ಕಟ್ ಮಾಡ್ಕೊಳ್ತಿದ್ದೀನಿ. ಪರ್ಫೆಕ್ಟಾಗೇ ಬರುತ್ತೆ. ಎಡ್ಜಸ್ನ ಮೊದಲೇ ಬಿಡಿಸ್ಕೊಂಡು ಬಿಡಿ. ಈ ರೀತಿ ಅಂದಾಗ ನೀವು ತಗೊಳ್ಳೋದು ತುಂಬ ಈಸಿಯಾಗಿ ತಗೊಳ್ಬೋದು. ಎಣ್ಣೆ ಹಚ್ಚಿರೋದ್ರಿಂದ ಈ ಪ್ಲೇಟ್ನ ಏನು ಹಿಡ್ಕೊಳ್ಳೋದಿಲ್ಲ, ಈಸಿಯಾಗೇ ಬರುತ್ತೆ. ಈ ರೀತಿ ನಿಧಾನವಾಗಿ ನೀವು ಎಡ್ಜಸ್ನ ಬಿಡಿಸ್ಕೊಂಡು ಬಿಡಿ ಮೊದಲೇ. ಅಂದಾಗ ಒಂದೊಂದೇ ಪೀಸ್ನ ತಗೊಳ್ಳೋದು ತುಂಬಾ ಈಸಿ ಆಗುತ್ತೆ. ನೋಡಿ, ನಾನು ಕೂಡ ಇಲ್ಲಿ ಬಿಡಿಸಿಟ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಒಂದು ಸ್ವಲ್ಪನೂ ತಳಕ ಹತ್ತಿರೋದಿಲ್ಲ, ಅಷ್ಟೇ ಪರ್ಫೆಕ್ಟಾಗಿ ಬರುತ್ತೆ. ನೋಡ್ತಿದ್ದೀರಲ್ಲ, ಈ ಒಂದು ಬನ್ ರೀತಿ ಒಳಗೆ ಹಿಟ್ಟು ಅಂದರೆ ಹಾಕಿರ್ತಕ್ಕಂಥ ರವೆ ಕರೆಕ್ಟಾಗಿ ಉಬ್ಕೊಂಡು ಬಂದಿರುತ್ತೆ. ಪ್ರತಿಯೊಂದು ಪೀಸ್ ಕೂಡ ಅಷ್ಟೇ ಪರ್ಫೆಕ್ಟಾಗಿ ರೆಡಿಯಾಗಿ ಬಂದಿರುತ್ತೆ. ನೀವು ನೋಡ್ತಿರ್ಬೋದು. ಈ ಹಿಂದೆ ಕೂಡ
ರೇಷನ್ ಅಕ್ಕಿ ಅಂತಲ್ಲ, ಒಟ್ಟಲ್ಲೇ ಅಕ್ಕಿನ ಬಳಸ್ಕೊಂಡು ಕೂಡ ಈ ರೀತಿ ಮಾಡ್ಕೊಳ್ಬೋದು ಅಂತ ತೋರಿಸಿದ್ದೀನಿ. ಇಂಟ್ರೆಸ್ಟ್ ಇತ್ತು ಅಂತಂದರೆ ಒಂದ್ಸರಿ ಚೆಕ್ ಮಾಡ್ಕೊಳ್ಬೋದು. ಇಲ್ಲ ನಮಗೆ ಅಕ್ಕಿ ಬಳಸೋಕೆ ಇಷ್ಟ ಇಲ್ಲ ಅಂತಂದರೆ, ಅಂದರೆ ಅಕ್ಕಿನ ನೆನೆಸೋಕ್ಕೆ ಟೈಮ್ ಬೇಕು, ಬಟ್ ಈ ರವೆನ ನೆನೆಸೋಕ್ಕೇನು ಟೈಮ್ ಇಲ್ಲ, ಒಂದು 10 ನಿಮಿಷದಲ್ಲಿ ಮಾಡ್ಕೊಳ್ಬೋದು. ನೋಡಿ ಇವಾಗ ಎಲ್ಲನೂ ತೆಗೆದಿಟ್ಕೊಂಡಿದ್ದೀನಿ. ಇವಾಗ ಇದನ್ನು ನಾವು ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ತಿದ್ದೀನಿ. ಹಾಗೆ ಕೂಡ ಒಂದು ಕಾಯಿ ಚಟ್ನಿ ಜೊತೆ ತಿನ್ಬೋದು, ಬಟ್ ಈ ರೀತಿ ಫ್ರೈ ಮಾಡಿಕೊಟ್ಟಾಗ ಮಕ್ಕಳು ಇನ್ನೊಂದು ಸ್ವಲ್ಪ ಇಷ್ಟಪಟ್ಟು ತಿಂತಾರೆ. ಅಥವಾ ಚಟ್ನಿ ಇಲ್ಲದೇನೂ ಕೂಡ ನಾವು ಇದನ್ನು ತಿನ್ಬೋದು. ಅದ್ರ ಜೊತೆಗೆ ಲಂಚ್ ಬಾಕ್ಸಿಗೆ ಕರೆಕ್ಟಾಗಿರುತ್ತೆ ಅನ್ನೋದಕ್ಕೋಸ್ಕರ ಫ್ರೈ ಮಾಡಿ ತೋರಿಸ್ತಿದ್ದೀನಿ. ಒಂದು ಪಾತ್ರೆ ಇಟ್ಕೊಂಡಿದ್ದೆ, ಪಾತ್ರೆಗೆ ಒಂದೇ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಒಂದು ಸ್ವಲ್ಪ ಅರಿಶಿನ ಪೌಡ್ರು ಹಾಗೆ ಚಿಲ್ಲಿ ಪೌಡ್ರು, ರೆಡ್ ಚಿಲ್ಲಿ ಪೌಡ್ರನ್ನ ಸೇರಿಸ್ಕೊಂಡು ಜಸ್ಟ್ ಈ ರೀತಿ ಲೋ ಫ್ಲೇಮಲ್ಲಿ ಈ ಒಂದು ಹಾಕಿರ್ತಕ್ಕಂಥ ಅರಿಶಿನ ಹಾಗೆ ಖಾರದ ಪೌಡ್ರನ್ನ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಇದಾದಮೇಲೆ ನಾವೇನು ರೆಡಿ ಮಾಡಿರ್ತೀವಲ್ಲ ಈ ರವೆದ ಒಂದು ಕಟ್ಲೆಟ್ಸ್ ರೀತಿ ಒಳಗೆ, ಆ ಒಂದು ಕಟ್ಲೆಟ್ಸ್ನ ಇಲ್ಲಿ ಸ್ವಲ್ಪ ಲೋ ಫ್ಲೇಮಲ್ಲಿ ನಾವು ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ನೋಡಿ ಈ ರೀತಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀವು ಫ್ರೈ ಮಾಡ್ಕೊಳ್ಳಿ. ಆದಷ್ಟು ಇದನ್ನು ನೀವು ನಾನ್ ಸ್ಟಿಕ್ ತವಾದಲ್ಲಿ ಕೂಡ ಫ್ರೈ ಮಾಡ್ಕೊಳ್ಬೋದು, ಬಟ್ ನನಗದು ಇಷ್ಟ ಇಲ್ಲ ಅನ್ನೋದಕ್ಕೋಸ್ಕರ ಈ ರೀತಿ ತೊಗೊಂಡಿದ್ದೀನಿ. ನಾನ್ ಸ್ಟಿಕ್ ತವಾದಲ್ಲಾದರೆ ಒಂದು ಸ್ವಲ್ಪನೂ ತಳಕ ಹಿಡಿಯೋದಿಲ್ಲ, ಇಲ್ಲಿ ಕೂಡ ಹಿಡಿಯೋದಿಲ್ಲ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಬೇಕು ಎರಡು ಬದಿಯಲ್ಲಿ ಅಷ್ಟೇ. ಹಾಗಾಗಿ ನೋಡಿ ನಾನು ಕೂಡ ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ತಿದ್ದೀನಿ. ಭಾಳ ಹೊತ್ತವರೆಗೂ ಬಿಡಬಾರ್ದು. ಜಸ್ಟ್ ಒಂದು ಸ್ವಲ್ಪ ಹಾಕಿರ್ತಕ್ಕಂಥ ಖಾರ ಎಣ್ಣೆನ ಈ ಒಂದು ಕಟ್ಲೆಟ್ಸ್ ಹೀರ್ಕೊಳ್ಳೋ ರೀತಿ ಒಳಗಾಯಿತು ಅಂತಂದರೆ ಸಾಕು. ನೋಡಿ ಇವಾಗ ಎರಡು ಬದಿಯಲ್ಲಿ ನಾನು ಒಂದು ಸ್ವಲ್ಪ ಹೊತ್ತು ಅಷ್ಟೇ, ಒಂದು ಹೆಚ್ಚು ಕಡಿಮೆ 2 ನಿಮಿಷ ಸಾಕಾಗಿರುತ್ತೆ ಲೋ ಫ್ಲೇಮಲ್ಲಿ ಅಂತಂದರೆ. ಈ ರೀತಿ ಎರಡು ಬದಿಯಲ್ಲಿ ಬೇಯಿಸ್ಕೊಳ್ಬೇಕು. ತುಂಬಾ ಪರ್ಫೆಕ್ಟ್ ಆಗಿರ್ತಕ್ಕಂಥ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ. ಹೇಳಬೇಕು ಅಂದರೆ ರವೆ ಬಳಸಿರ್ತೀವಿ, ಹಾಗೆ ಮೊಸರು ಕೂಡ ಬಳಸಿದ್ದೀವಿ. ನಿಮ್ಗೆ ಈ ರೀತಿ ಇಷ್ಟ ಇಲ್ಲ ಅಂತಂದರೆ ಅಕ್ಕಿಯಿಂದ ಕೂಡ ಮಾಡ್ಕೊಳ್ಬೋದು. ಒಂದು 2 ಗಂಟೆ ಅಕ್ಕಿನ ನೆನೆಸ್ಕೊಂಡು ಅಥವಾ 1 ಗಂಟೆ ಆದರೂ ಅಕ್ಕಿನ ನೆನೆಸ್ಕೊಂಡು ರುಬ್ಕೊಂಡು ಇದೇ ಪ್ರೊಸೀಜರಲ್ಲಿ ಮಾಡ್ಕೊಳ್ಬೋದು. ನಾನಿಲ್ಲಿ ರವೆ ಬಳಸಿದ್ದೀನಿ ಇನ್ಸ್ಟೆಂಟ್ ಆಗಿರಲಿ ಅನ್ನೋದಕ್ಕೋಸ್ಕರ. ನೋಡಿ ಈ ರೀತಿ ತಗೊಂಡ್ಬಿಡೋಣ. ನಾನು ಮಾಡಿರ್ತಕ್ಕಂಥ ಪ್ರತಿಯೊಂದನ್ನು ಈ ರೀತಿ ಬೇಯಿಸಿಟ್ಕೊಂಡಿದ್ದೆ, ನೋಡ್ತಿದ್ದೀರಲ್ಲ. ಒಂದು ರೀತಿ ಮಿನಿ ಬನ್ ರೀತಿಯಲ್ಲಿ 10 ನಿಮಿಷದಲ್ಲಿ ರೆಡಿ ಆಗ್ತಕ್ಕಂಥ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ. ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ. ಒಂದು ಕಾಯಿ ಚಟ್ನಿ ಅಥವಾ ಕೆಂಪು ಚಟ್ನಿ ಅಥವಾ ಕೆಚಪ್ ಜೊತೆ ಆದರೂ ನೀವು ಮಕ್ಕಳಿಗೆ ಕೊಡ್ಬೋದು. ನೋಡಿ ಫ್ಲಫಿ ಆಗಿರ್ತಕ್ಕಂಥ, ಒಳಗಡೆಯಿಂದ ಕೂಡ ಅಷ್ಟೇ ಈ ಮಿನಿ ಬನ್ನನ್ನು ನಾವು ಬನ್ನನ್ನು ಕಟ್ ಮಾಡಿದಾಗ ಯಾವ ರೀತಿ ಬರುತ್ತೆ ಅದೇ ರೀತಿಯಲ್ಲಿ ಪರ್ಫೆಕ್ಟ್ ಆಗಿರುತ್ತೆ. ನೋಡಿ ಸೂಪರ್ ಆಗಿರ್ತಕ್ಕಂಥ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ. ಒಂದ್ಸರಿ ಟ್ರೈ ಮಾಡಿ ತುಂಬಾ ಇಷ್ಟಪಟ್ಟು ತಿನ್ಬೋದು. ಐ ಹೋಪ್ ಇವತ್ತು ನಾನು ಮಾಡಿರ್ತಕ್ಕಂಥ ಒಂದು ರವೆಯಿಂದ ಮಾಡಿರ್ತಕ್ಕಂಥ ಇನ್ಸ್ಟೆಂಟ್ ಬ್ರೇಕ್ಫಾಸ್ಟ್ ರೆಸಿಪಿ ನಿಮಗೆ ಭಾಳ ಇಷ್ಟ ಆಗದ ಅಂದ್ಕೊಳ್ತೀನಿ. ಹಾಗೆ ಈ ಹಿಂದೆ ಕೂಡ ನನ್ನ ಚಾನಲ್ನಲ್ಲಿ ಒಂದು ಇದೇ ರೀತಿಯಲ್ಲಿರ್ತಕ್ಕಂಥ ಅಕ್ಕಿಯಿಂದ ಮಾಡಿರ್ತಕ್ಕಂಥ ರೆಸಿಪಿನ ಅಪ್ಲೋಡ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇದ್ದರೆ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ರೆಸಿಪಿನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ. ಧನ್ಯವಾದ.